ಇಲ್ಲಿ ನಿಂತಾಳನ? ಶಾಂತ, ಶಾಂತ, ಯಾಕ ಆ, ಒಮ್ಮಿಂದ ನಮ್ಮಕ್ಕ ನಮ್ಮವ್ವ ನಿಮ್ಮ ಅಣ್ಣನ ಸುದ್ದಿ ತೆಗೆದು ಬಿಟ್ಲೆ ಮಕ್ಕ ಸಪ್ಪಗಾತ. ಸಪ್ಪಗಂತೇನಿಲ್ಲ, ಆದರೆ ನಂಗೆ ನಿಜವಾಗ್ಲೂ ಏನೋ ಒಂಥರ ಏನಪ್ಪ ಇದು ಅನಿಸ್ತಾ ಐತ್ರಿ. ಏನೋ ಒಂಥರ ಏನಪ್ಪ ಅಂದ್ರೆ ಏನದ? ಅಲ್ರಿ, ನಿಮ್ಮ ತಂಗಿನ ಈಗ ನಮ್ಮ ಅಣ್ಣಗ ಅದು ಅಲ್ಲದೆ ಸೌಭಾಗ್ಯಗೆ ಇಷ್ಟ ಬೇರೆ ಇಲ್ಲ. ಸುಮ್ಮನೆ ಬಲವಂತವಾಗಿ ಕಟ್ಟೋದ್ರಿಂದ ನಮ್ಮ ಅಣ್ಣನ ಜೀವನನೂ ಚಲೋ ಇರಂಗಿಲ್ಲ, ಸೌಭಾಗ್ಯ ಜೀವನನೂ ಚೆನ್ನಾಗಿರಂಗಿಲ್ಲ. ಯಾಕಂದ್ರೆ ಒಮ್ಮೆ ನೋಡಕ್ಕೆ ಬಂದಾಗ ಅಂದ್ಲಲ್ಲಕ್ಕಿ, ನೀನು ನೋಡಿದ್ರೆ ನಂಗೆ ಇಷ್ಟ ಆಗಂಗಿಲ್ಲ ಅಂದಾಳ. ಅನ್ನಾಗ ಈಗ ಒಪ್ಕೋತಾಳ. ಅವಾಗ ಆಕಿ ಮನಸ್ನ್ಯಾಗ ಚಂದ್ರು ಇದ್ದ. ಈಗ ಆಕಿ ಪ್ರೀತಿ ಮಾಡೋದು ಬಿಟ್ಟು ನೀವು ಯಾರನ್ನ ತೋರಿಸ್ತೀರ ಅವ್ನ ಮದುವೆ ಮಾಡ್ಕೋತೀನಿ ಅಂದಾಳಕಿ. ಹೌದು ಕರೆ. ಮತ್ತೆ ಓ, ನಮ್ಮ ತಂಗಿ ಈಗಾಗಲೇ ಆ ಥರ ಐತಿ ಅಂತೇಳಿ ನಿನಗಿಷ್ಟ ಇಲ್ಲ, ಹೌದಿಲ್ಲ? ನೀವೇ ಯೋಚನೆ ಮಾಡ್ರಿ ಸ್ವಲ್ಪರ. ಈಗ ಹಂತಕ್ಕಿನ್ನ ನಮ್ಮ ಅಣ್ಣಗೆ ಹೆಂಗೆ ಕಟ್ಟೋದು? ಹಾಂ, ಅದು ಸರಿನಾ? ಮೊದಲು ಮದುವೆ ಮಾಡ್ಕೊಂಡಾಗ ಆಕಿನೂ ಅಲ್ಲಂದ್ಲು, ಅಣ್ಣ ಎಷ್ಟು ಇಷ್ಟಪಟ್ಟಿದ್ದ ಅವು ಅಲ್ಲಂದ್ಲು, ಅವನು ಸುಮ್ಮನಾಗ್ಬಿಟ್ಟ. ಈಗ ಅದೇನೋ ಅಂತಾರಲ್ಲ, ಏನೋ ಅನಿವಾರ್ಯ ಕಾರಣ ಮದುವೆ ಮಾಡ್ದಂಗೆ ಆಗಲ್ಲ, ಅದು ಇಂಥ ಹುಡುಗಿನ. ಇಂಥ ಹುಡುಗಿ ಅಂದ್ರೆ ನಂಗೆಲ್ಲ ಅರ್ಥ ಆಕತಿ. ಆದ್ರೆ ನಮ್ಮಪ್ಪ ನಮ್ಮವನ್ನ ನೀನು ನಿಜವಾಗ್ಲೂ ನಿಮ್ಮಪ್ಪ ನಿಮ್ಮವ್ವ ಅಂತ ಅನ್ಕೊಂಡು ಇದೇನ್ರಿ ಹಿಂಗೆ ಕೇಳ್ತೀರಿ? ನಿಜವಾಗ್ಲೂ ನಿಮ್ಮಪ್ಪ ನಿಮ್ಮವನ್ನ ನಾನು ನಮ್ಮಪ್ಪ ನಮ್ಮವ್ವ ಅಂತೇಳಿ ಅನ್ಕೊಂಡೇನಿ. ಯಾಕ? ಅಲ್ಲ, ಅದಕ್ಕೂ ಇದಕ್ಕೇನು ಸಂಬಂಧ? ಶಾಂತ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ರೀ, ನೀವು ಬಿಡ್ರಿ, ಮೊದಲು ಕೈ ಬಿಡ್ರಿ. ಏನ್ರಿ ಇದೆಲ್ಲ? ಕೈ ಯಾಕೆ ಮುಗಿಯಾಕತ್ತೀರಿ? ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಶಾಂತ. ನಮ್ಮಪ್ಪ ನಮ್ಮವ್ವ ಉಳಿಬೇಕು, ಅವ್ರು ಆರಾಮಾಗಿರ್ಬೇಕು ಅಂದ್ರೆ ನಮ್ಮ ತಂಗಿ ಮದುವೆ ಆಗ್ಬೇಕು. ಈಗ ಬೇರೆ ಗಂಡನ ಹುಡುಕಿ ಮದುವೆ ಮಾಡುವಷ್ಟು ಇದು ಇಲ್ಲ, ನಿನಗ ಗೊತ್ತೈತಿ. ಯಾಕಂದ್ರೆ ಊರು ತುಂಬ ಸುದ್ದಿ ಹಬ್ಬಾಕತ್ತೈತಿ. ಬ್ಯಾರೆ ಯಾರೇ ನೋಡಕ್ ಬಂದ್ರು ಊರಾಗ ವಿಚಾರ್ಸಕ್ ನಿಂದಿರ್ತಾರ. ಅವಾಗ ಈ ಹುಡುಗಿ ಇಂತಕಿ ಅಂತ ಅಂದೇ ಅಂತಾರ, ಅನ್ಲಾರ್ದಂಗಂತೂ ಇರಲ್ಲ. ಅವಾಗ ಮತ್ತು ಮದ್ವೆ ನಿಲ್ತೈತಿ. ಮತ್ತು ಅದ್ರಾಗ ಬೇರೆ ಈಕಿ ಈಗಾಗ್ಲೇ ಆಕಿ ಮಾಡಿದ್ದು ನಿಜಾನೇ ಐತಿ. ಅದು ಬೈಲಿಗೆ ಬಂದ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ನಮ್ಮಪ್ಪ ನಮ್ಮವ್ವ ಮಾನ ಮರ್ಯಾದಿನ ಪ್ರಾಣ ಅನ್ಕೊಂಡಾರ. ಅವರಿಬ್ರು ಖಂಡಿತ ಬದುಕಂಗಿಲ್ಲ. ಅದಕ್ಕೆ ಅವರಿಬ್ರು ಚಲೋ ಇರ್ಬೇಕು, ಬದುಕ್ಬೇಕಂದ್ರೆ ನಮ್ಮ ತಂಗಿ ಮದುವೆ ಆಗ್ಬೇಕು. ಬೇರೆ ಹೊರಗಿಂದ ಯಾವ ಹುಡುಗನ ಜೊತೆಗೆ ಅಕ್ಕತಿ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಯಾಕಂದ್ರೆ ನಿನಗೆ ಗೊತ್ತು, ಯಾರೇ ಬಂದರೂ ಸಂಬಂಧದ ಬಗ್ಗೆ ವಿಚಾರಿಸ್ತಾರ, ಹಿಂಗ ಅಂದ್ಬಿಟ್ಲೆ ಒಲ್ಲಂತ ಹೋಗ್ಬಿಡ್ತಾರ. ಅದಕ್ಕೆ ಹೆಂಗಿದ್ರು ನಿಮ್ಮ ಅಣ್ಣಗೂ ಗೊತ್ತಿಲ್ಲ, ನಿಮ್ಮ ವಾರಿಗೂ ಗೊತ್ತಿಲ್ಲ. ಈಗ ನಮ್ಮ ತಂಗಿದು ಏನೇ ಇದ್ರು ನಿನಗೆ ಅಷ್ಟೇ ಗೊತ್ತು. ನೀನು ಚಂದ್ರು ಅವ್ರವು ಗೊತ್ತು. ಅವರಿಬ್ರು ಬಾಯ್ ಬಿಡಲ್ಲ ಬಿಡ. ಈಗಾಗಲೇ ಬಿಟ್ಟರೆ ನಾವು ಒಪ್ಸೇವಿ ನಮ್ಮವು ನನ್ನ ತಂಗಿ ಅಂತಕ್ಕೆಲ್ಲ ಅಂತೇಳಿ ಮಾತಾಡಿದ್ರೆ ಮಾತಾಡ್ಕೊಂಡು ಹೋಗ್ಲಿ. ಗಡಗಡ ಗುಡತ್ತಾಳಿ ಕಟ್ಟಿಸಿ ಮುಗಿಸ್ಬಿಡ ಅಂತೇಳಿ ನಾನು ನನಗೆ ಅರ್ಥಕತಿ. ಇಂಥಕ್ಕಿನ ಹೆಂಗೆ ನಮ್ಮ ಅಣ್ಣ ಕಟ್ಟೋದು ಅಂತ ನಿನ್ನ ಮನ್ಸಿಗೆ ಅನ್ಸಾಕತ್ತೈತಿ. ಆದ್ರೆ ಏನು ಮಾಡೋದು? ಈಗ ಬೇರೆ ವಿಧಿ ಇಲ್ಲ. ಆಕಿ ಇನ್ನೊಂದ್ಸಲ ಈ ತಪ್ಪು ಮಾಡಂಗಿಲ್ಲ. ಏನು ಆಕಿ ಇನ್ಮೇಲೆ ಪ್ರಾಮಾಣಿಕಳಾಗಿರ್ತಾಳ ಅಂತ ನಾ ಬೇಕಾದ್ರೆ ಭರವಸೆ ಕೊಡ್ತೀನಿ. ರೀ, ನಮ್ಮಣ್ಣನ ಇದ್ರಿಗೆ ನಾನು ಈ ವಿಷಯನ ಹೇಳಿದ್ರ ಅವ ಮದ್ವೆಗೆ ಒಪ್ಕೋತಾನ ಅಂತ ನನಗೆ ಗ್ಯಾರಂಟಿ ಇಲ್ಲ. ಶಾಂತ, ಈ ವಿಚಾರ ನಿಮ್ಮ ಅಣ್ಣನ ಎದುರಿಗೆ ಹೇಳ್ಬೇಡ. ಏನೋ ಆಗ್ಬಿಟ್ಟೈತೆ ತಪ್ಪ. ಈಗ ನಿನಗೂ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ ಅಂದಿದ್ರು ಆಗ್ಬಿಡ್ತಿತ್ತಿಲ್ಲ. ಹಂಗೆ ಅನ್ಕೋ. ನೀ ವಿಚಾರ ನಿಮ್ಮ ಅಣ್ಣನ ಎದುರಿಗೆ ಹೇಳ್ಬೇಡ. ಮದ್ವಿಗೆ ಒಪ್ಕೊಂಡಾಳ ಅಂತ ಅಷ್ಟ ಹೇಳು. ಪ್ರೀತಿ ಮಾಡ್ತಿದ್ಲು, ಬೈದ್ವಿ ಮನ್ಯಾಗ ಎಲ್ಲರೂ ಬಿಟ್ಲು, ಮದ್ವಿಗೆ ಒಪ್ಕೊಂಡಾಳ ಅಂತ ಹೇಳು. ಗಡಗಡ ಮದ್ವಿ ಮಾಡಿ ಮುಗಿಸ್ಬಿಡೋಣಂತ. ಹೆಂಗಿದ್ರು ಮದ್ವಿ ನಿಮ್ಮೂರ ಕಡೆ ಗಂಡಿನ ಕಡೆನೇ ಆಕತಿ. ಸೀದಾ ಹುಡುಗಿ ಕರ್ಕೊಂಡು ತಾಳಿ ಕಟ್ಟಿಸಿ ಮುಗಿಸ್ಬಿಡೋಣ. ಏನ್ ಮಾತಂತ ಮಾತಾಡ್ತಿರ್ರಿ? ನಮ್ಮಣ್ಣಗ್ ಸುಳ್ಳು ಹೇಳಿ ನಾನು ಇಕ್ಕಿ ಜೊತೆಗೆ ಮದ್ವೆ ಮಾಡಿಸ್ಬೇಕಾ? ಸಾಧ್ಯನೇ ಇಲ್ಲ. ನಮ್ಮಣ್ಣನ ಹೆಂಡತಿ ಆಗಾಕ ನಿಮ್ಮ ತಂಗಿಗೆ ಯೋಗ್ಯತೆನೇ ಇಲ್ಲ. ಬೇಜಾರು ಮಾಡ್ಕೋಬೇಡ್ರಿ ನಾ ಹಿಂಗಂದೆ ಅಂತೇಳಿ. ಯಾಕ ನಮ್ಮಣ್ಣಗೆ ಇಂಥದ್ಯಾಕೆ ದ್ರೋಹ ನಾ ಮಾಡ್ಲಿ? ನಿನ್ಗೊಂದು ಮಾತು ಕೇಳ್ತೇನೆ ನಾನು, ಇದ್ದಿದ್ದಂಗೆ ಹೇಳ್ಬೇಕು. ಏನ? ನೀನಂತಿದ್ದಿ ಆಗಿದ್ದೆಲ್ಲ ಮರ್ತು ಬಿಡು ಸೌಭಾಗ್ಯ, ಇದಾಗಿದ್ದೇನ ಆಗೋತ್, ಸುಮ್ಮನೆ ನಿಮ್ಮ ಅಣ್ಣ ತೋರ್ಸು ಹುಡುಗನ್ ಮದ್ವಿ ಮಾಡ್ಕೊಂಡು ಚಂದಾಗಿರು ಅಂತಿದ್ದಿ. ಅವನಿದ್ರಿಗೆ ಸತ್ಯ ಹೇಳ್ಬೇಕಂತಿದ್ದೆ ಇಲ್ಲ ಅಂತಿದ್ದೆ? ಕರೆ ಹೇಳು, ಅವನಿದ್ರಿಗೆ ಸತ್ಯ ಹೇಳ್ಬೇಕಂತಿದ್ದೆ ಇಲ್ಲ ಅಂತಿದ್ದೆ? ಮತ್ತೆ ಅವನಿಗೆಲ್ಲ ಸತ್ಯ ಮುಚ್ಚಿಟ್ಟು ಮದ್ವಿ ಮಾಡಕ್ ತಯಾರಾಗಿದ್ದಿ ನೀನು, ಯಾರಿಗೋ ಏನೋ. ನಿಮ್ಮ ಅಣ್ಣಗೆ ಅಂದ್ಬಿಟ್ಲೆ ಈಗ ನಿಂಗೆ ಬ್ಯಾಡ ಅನ್ಸಕತೈತಲ್ಲ? ನಿನ್ ಕೈ ಮುಗಿತೀನಿ. ಒಂದು ಕುಟುಂಬ ಉಳಿಸಿದ ಪುಣ್ಯ ನಿನಗೆ ಬರ್ತೈತಿ. ಏನು ಆಗ್ಬಾರ್ದು, ಏನಾಗಿಲ್ಲ. ತಪ್ಪು ಮಾಡ್ಯಾಳ, ತಿದ್ಕೊಳಕೊಂದು ಅವಕಾಶ ಕೊಡು ಶಾಂತ. ನಿಮ್ಮ ಅಣ್ಣನ ಒಪ್ಸು. ಅವ್ನು ಒಪ್ಕೊಂತಾನ, ಅವ್ನಿಗೆ ಇಷ್ಟ ಆಯ್ತು ನಮ್ಮ ತಂಗಿ ಅಂದ್ರೆ ಮದುವೆ ಮಾಡ್ಕೊಂತಾಳ, ಅವನಿಗೂ ಮಾಡ್ಕೊ ಅಂತ ಹೇಳು. ನಮ್ಮಪ್ಪ ನಮ್ಮವ್ ಚಲೋ ಇರ್ತಾರ. ಇದರಿಂದ ನಿಮ್ಮಪ್ಪ ನಿಮ್ಮವ್ಗೆ ಏನು ಹಾಳಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಈ ವಿಷಯ ಗೊತ್ತೇ ಇಲ್ಲಲ್ಲ. ಅವರು ಖುಷಿಯಾಗಿರ್ತಾರ, ಇವರು ಖುಷಿಯಾಗಿರ್ತಾರ. ಅಲ್ಲಿಗೆ ಸಮಸ್ಯೆ ಬಗೆಹರಿತೈತಿ. ಅದಕ್ಕೆ ನಮ್ಮವ್ವ ಈಗ 2-3 ದಿನ ಆತ ಕೊರ್ಗಾಕತ್ತಿ. ಯಾಕಾರ ಇಂಥ ಹೆಣ್ಮಗಳು ಹುಟ್ಟಿದ್ಲ ಏನೋ, ನನಗೆ ಇನ್ನೊಂದು ಗಂಡು ಹುಟ್ಟಿದ್ರೆ ಬೇಸಿತ್ತಲ್ಲ ಅಂತೇಳಿ. ಆಕಿ ಕೊರಿ ಏನಾರ ಆತ್ಲು ಅಂದ್ರೆ ಮನೆಗೆ ಹಿರೇ ಜೀವ ಅಂತಿರೋದು ಆಕೆ ಒಬ್ಬಿಕೆ. ಅದಕ್ಕೆ ಕೈ ಮುಗಿತೀನಿ. ಈ ವಿಷಯ ನಿಮ್ಮ ಅಣ್ಣನಿದ್ರಿಗೆ ಬಾಯ್ ಬಿಡ್ಬೇಡ. ನಾನು ಮಾಡ್ತಿರೋದು ಸರಿನೋ ತಪ್ಪ ನನಗಂತೂ ಒಂದು ಗೊತ್ತಿಲ್ರಿ.
ನಮ್ಮ ಅಣ್ಣಗ ನಾ ಮೋಸ ಮಾಡಾಕತ್ತೀನಿ ಈಗ. ಯಾಕ? ಗಂಡನ ಮನೆ ಸಲುವಾಗಿ. ಆಯ್ತು, ಅತ್ತಿ ಮಾವಾರನ್ನ ಕಣ್ಣಾಗಿಟ್ಕೊಂಡು ಅವರು ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಲೇ ನಾನು ಈ ವಿಚಾರ ಏನು ಹೇಳೋದಿಲ್ಲ. ಆದ್ರೆ ಈ ವಿಚಾರ ಸೌಭಾಗ್ಯನೂ ಹೇಳಬಾರ್ದು. ನಮ್ಮಣ್ಣ ನಮ್ಮವನ್ ಕರೆಸ್ತೇನೆ. ಅವರಿದ್ರಿಗೆ ಸುಮ್ಮನೆ ಮದ್ವೆಗೆ ಒಪ್ಕೋಬೇಕು, ಮದ್ವೆ ಮಾಡ್ಕೋಬೇಕು. ಏನು ಅಷ್ಟೇ. ಮದ್ವೆ ಈ ಊರಾಗ ಆಗೋದು ಬೇಡ. ನಾ ಹೇಳ್ತೇನೆ, ಇಲ್ಲಪ್ಪ ಒಂದು ಸ್ವಲ್ಪ ಕೆಲವೊಂದು ತೊಂದರೆಗಳದಾವ, ಊರಾಗಲ್ಲೇ ನಿಮ್ಮೂರಿಗೆ ಕರ್ಕೊಂಬರ್ತೇವಕ್ಕಿನ್ನ ಅಲ್ಲೇ ತಾಳಿ ಕಟ್ಟಿಸಿ ಕೈ ಬಿಡೋಣ ಅಂತ ಹೇಳ್ತೇನೆ. ಅವ್ರಿಗೂ ಅರ್ಥ ಆಕೈತಿ. ಆದ್ರೆ ಇಷ್ಟೆಲ್ಲ ಲಪಡ ಆಗೈತೆ ಅನ್ನೋದು ಬೇಡ. ಇವ್ರಿಗೆ ಊರಾಗ ಯಾರಿಗೆ ಸುದ್ದಿ ಮುಟ್ಸೋದು ಬೇಡ. ನಮ್ಮ ಅಣ್ಣ ನಮ್ಮವ್ವ ಇಬ್ಬರ ಬಂದು ಹೋಗ್ಲಿ, ಅಲ್ಲೇ ಊರಿಗೆ ಹೋಗಿ ತಾಳಿ ಕಟ್ಟಿಸ್ಬಿಡೋಣ ಅಂತ. ಮೊದಲು ನಿಮ್ಮ ತಂಗಿ ಕಡೆ ಮಾತಾಡ್ರಿ, ಮದ್ವೆಗೆ ಒಪ್ಕೊಲಿಕ್ಕೆ. ಶಾಂತ, ನಿಂದೆಷ್ಟು ದೊಡ್ಡ ಮನಸ್ಸು. ಇದರಿಂದ ಮೋಸ ಏನಾಗೋದಿಲ್ಲ ತಗೋ. ಒಬ್ರಿಗೆ ಒಳ್ಳೇದಕ್ಕೈತಿ ಅಂದ್ರೆ ಸುಳ್ಳು ಹೇಳೋದ್ರಾಗ ಏನು ತಪ್ಪಿಲ್ಲ. ಆಯ್ತು ಸರಿ, ನಮ್ಮ ಅಣ್ಣನಿಗೆ ಏನು ಹೇಳೋದಿಲ್ಲ. ನಾ ಮಾಡ್ತಿರೋ ಒಬ್ಬ ತಂಗಿಯಾಗಿ ತಪ್ಪಿರ್ಬೋದು, ಆದ್ರೆ ಒಂದು ಮನೆ ಸೊಸೆಯಾಗಿ ಸರಿ ಇರ್ಬೋದು. ಏನೋ ಒಟ್ಟು ಒಂದು ಗೊತ್ತಾಗೋಲ್ಲ ತನಗಂತರೂ. ಆಯ್ತು ರೀ, ನಾ ಒಪ್ಪಿಸ್ತೇನೆ. ಬಾ ಹೋಗುನ್, ಬಾ ಬಾ ಹೋಗುನ್. ನಿಮ್ಮ ಮುಂದೆ ಹೋಗ್ರಿ, ಬರ್ತೇನೆ. ಆಯ್ತು, ಹೋಲೆ ಹಂಗಾರ. ಅಣ್ಣ, ನನ್ನ ತಪ್ಪಾತಪ್ಪ. ಈಗ ನಾ ಕೇಳುತ್ತಲೇ ನೀ ಮದುವೆಗೆ ಒಪ್ಕೊಂತಿ ಅಂತೂ ನಂಗೆ ಗೊತ್ತು. ಆದ್ರೆ ಏನೇನು ಆಗೈತಿಲ್ಲ ಅನ್ನೋದು ನಾನು ನಿನ್ನ ಮುಂದೆ ಹೇಳೋಕ್ಕಾಗಲ್ಲ. ನಾನು ನಿನ್ನ ತಂಗಿಯಾಗಿ ನಿಂಗೆ ಮೋಸನ ಮಾಡಾಕತ್ತೇನೆ. ಆದ್ರೆ ಒಂದು ಮನೆ ಸೊಸೆಯಾಗಿ ನಾನು ಕರೆಕ್ಟ್ ಮಾಡ್ತಿರ್ಬೋದು. ಏನೋ ಒಟ್ಟು ಗೊತ್ತಿಲ್ಲ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಏನಣ್ಣ ಕರೆದಿ? ಏನಿಲ್ಲ, ನೀನು ಶಾಂತ ಅಣ್ಣನ ಮದುವೆ ಮಾಡ್ಕೊಳಕ್ ಒಪ್ಕೊಂತಿ? ಒಳ್ಳೆಣ್ಣ, ನಾನು ಅಣ್ಣ ನಿಂಗೆ ಎಷ್ಟೆಲ್ಲ ಹೇಳಿ, ನಂಗೆ ಇಷ್ಟ ಇಲ್ಲ. ನೋಡುವ, ಇಷ್ಟ ಇಲ್ಲ ಅನ್ನಕ್ಕೆ ಏನಾಗೈತೆ ಅವ್ರಿಗೆ? ಒಳ್ಳೆ ಕುಟುಂಬ, ಒಳ್ಳೆ ಮಂತ್ಯಾನ, ಚಲೋ ಅದಾರ. ಏನು ಹಂಗ ಒಳ್ಳೆ ಅನ್ನಕ್ಕೆ ಹೋಗ್ಬೇಡ, ಮದ್ವಿ ಮಾಡ್ಕೊ. ಅವರೆಲ್ಲ ಒಳ್ಳೆಯವ್ರೆ ಅದಾರ, ನಂಗೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೊ. ಊರಾಗೆಲ್ಲ ಸುದ್ದಿ ಹಬ್ಬಾಕತ್ತೈತಿ. ಏನ ಊರಾಗೆಲ್ಲ ಸುದ್ದಿ ಹಬ್ಬತೈತಿ. ಈ ಟೈಮ್ನ್ಯಾಗ ಬ್ಯಾರೆ ಗಂಡು ಹುಡುಕಿ ಮದ್ವಿ ಮಾಡೋ ಸ್ಥಿತಿಯಾಗೂ ನಾವಿಲ್ಲ. ಯಾರ ಬಂದ್ರು ಮಂತ್ಯಾನ ಬಗ್ಗೆ ವಿಚಾರಿಸ್ತಾರ. ಊರಾಗ ನೋಡಿದ್ರ ಭಲ್ಲಾಗ್ ಸಲ್ಲಾಗ್ ಹಿಡ್ದಾರ ಮಂದಿ. ಏನ್ ಬೇಕದನ್ನ ಹೇಳ್ತಾರ. ಏನು ಯಾವ ಗಂಡು ಮುಂದೆ ಬರುದಿಲ್ಲ. ಅಪ್ಪ ಅವ್ವ ನೋಡಿದ್ರ ನಮ್ನಿ ನಳ್ಳಾಕತ್ತಾರ. ಅವ್ರಿಗೆ ತ್ರಾಸ ಐತಿ, ವಯಸ್ಸಾಗೈತಿ. ಈ ಟೈಮ್ನಾಗ ನಾವು ಅವ್ರಿಗೆ ತ್ರಾಸ ಕೊಟ್ಟು ಸಾಯಿಸೋ ಚಲೋನ. ಬದುಕಿದ್ರೆ ನಮ್ಮ ಜೊತೆಗೆ ಇನ್ನೊಂದು 10-12 ವರ್ಷ ಬದುಕಿರ್ತಾರ. ಅದನ್ನ ಬಿಟ್ಟು ನಾವು ಈಗ ಅವ್ರನ್ನ ಕೊಂದ್ರೆ ಎದಕ್ ಬಂತ ಹೇಳಿ ನೀನ ನೋಡೋಣ. ಆದ್ರ ಅಣ್ಣ, ನಾ ಮದ್ವಿ ಶಾಂತಾನು ಅವ್ರ ಅಣ್ಣನ ಕಡೆ ಮಾತಾಡ್ತೀನಿ ಅಂದಾಳ. ಅವ್ರಣ್ಣ ಮದ್ವಿ ಮಾಡಕ್ ಒಪ್ಕೊಂತಾನ, ಒಪ್ಪಿಸ್ತಾಳಕ್ಕಿ. ನೀ ಮೊದ್ಲು ಹ್ಞೂ ಅನ್ನಷ್ಟೆ. ಅವ್ರಿಗೆ ನಾಳೆ ನೋಡಕ್ ಬಾ ಅಂತ ಹೇಳ್ತೀವಿ. ಏನಿಲ್ಲ, ಶಾಸ್ತ್ರ ಪ್ರಕಾರ ಬರೀ ಬಂದು ನೋಡ್ಕೊಂಡ್ಕಾರ ಅಷ್ಟೇ. ಸೀದಾ ಮದ್ವಿ ಅವ್ರ ಊರಾಗ ಇಟ್ಕೋತಾರ. ಗಪ್ಚಿಪಿಲಿಂದ ಸೀದಾ ಹೋಗಿ ತಾಳಿ ಕಟ್ಟಿಸ್ಬಿಟ್ಬಿಡೋದು ಅಷ್ಟೇ ಗುಡಿಯಾಗ. ಏನು ಆಮೇಲೆ ನಿಮ್ದೇನು ಪಾಲಿಂದ ಆಸ್ತಿ ಕೊಡ್ಬೇಕು ನಾವು ಅದನ್ನ ಕೊಡ್ತೇವಿ. ಚಂದಾಗಿ ಜೀವನ ಮಾಡ್ಕೊಂಡು ಏನು ಬೇಕು ಏನ ಕಡಿಮೆ ಆದ್ರೂ ನನಗೊಂದು ಫೋನ್ ಹಚ್ಚನಿ ಬರೀ, ಅಣ್ಣ ಇಂಥದ್ದು ಬೇಕು ಅಂತೇಳಿ. ನಿನ್ ಮನಿ ಬಾಗ್ಲಿಕ್ಕೆ ಎಲ್ಲ ಬಂದ್ಬಿಡ್ತೈತಿ. ಅರ್ಥ ಮಾಡ್ಕೊ. ಆದ್ರೂ ಅಣ್ಣ, ಏನಾದ್ರು ಆಕಿ ಯೋಚನೆ ಮಾಡ್ಬೇಕು ಅದನ್ನ ಆದ್ರೂ ಅಂತೇಳಿ. ಯಾಕಂದ್ರ ತಿಳ್ಕೊ, ನೀನು ಏನ್ ಮಾಡಿ ಏನಾಗೈತಿ ತಿಳ್ಕೊ. ಚಂದ್ರನ್ ಜೊತೆಗೆ ನೀನು ಪ್ರೀತಿ ಮಾಡಿಂದ ಬರೀ ಪ್ರೀತಿ ಅಷ್ಟ ಮಾಡಿಯ? ಏನೇನ್ ಮಾಡಿರಿ? ಮುಗ್ದೇ ಹೋಗೈತಿ. ಅಂತದ್ರಾಗ ಆಕಿ ಯೋಚನೆ ಮಾಡ್ಬೇಕು, ನಮ್ಮಣ್ಣ ಇಂತಕಿನ್ ಕಟ್ಬೇಕಾ ಅಂತೇಳಿ. ಅಂತದ್ ಆಕಿ ವಿಚಾರ ಮಾಡ್ಬಳ್ಳು. ಆಯ್ತು ತಗೋರಿ, ಅತ್ತಿ ಮಾವಾರ್ ಚಲೋ ಇರ್ತಾರಂದ್ರ ಮದ್ವಿ ಮಾಡ್ಸನಂತ. ಅದಕ್ಕೇನಂತ ಅಂದ್ಲು. ನೀ ಯಾಕ ಅಪ್ಪಾವ್ ಚಲೋ ಇರ್ತಾರಂದ್ರ ಮಾಡ್ಕೊಳ್ಳೋದಾಗಂಗಿಲ್ಲ. ಈ ಮೇಲೆ ಇನ್ನೊಂದು ವಿಚಾರ, ನೀನು ಚಂದ್ರ ಜೊತೆಗೆ ಹಂಗೆಲ್ಲ ಮಾಡಿದ ವಿಚಾರನ ನಾವು ಅವ್ರ ಅಣ್ಣನ ಮುಂದೆ ಏನು ಬಾಯ್ಬಿಟ್ಟಿಲ್ಲ. ಯಾರಿಗೂ ಗೊತ್ತೂ ಇಲ್ಲದು. ನನಗ ನಿನಗ ಶಾಂತ 3 ಮಂದಿಗೆ ಗೊತ್ತು. ಹಿಂಗೆ ಗಪ್ಚಿಪ್ ಮದ್ವಿ ಮಾಡೋದ್ರಿಂದ ಅವ್ರಿಬ್ರು ಏನು ಸುದ್ದಿ ಮಾಡಲ್ಲ. ಅವ್ರಿಗೆ ಬುದ್ಧಿ ಹೇಳೇನು ನಾನು. ಕೈಗೋಸ್ ರೊಕ್ಕ ಕೊಟ್ಟಬೇಕಾದ್ರೆ ಬಾಯಿ ಮುಚ್ಚಿಸ್ತೇನೆ ಚಂದ್ರದದು. ಏನು ನೀ ಸುಮ್ಮನಾಗ್ಬಿಡು, ಮದ್ವಿ ಮಾಡ್ತೀವಿ, ಮಾಡ್ಕೊ. ಹೆಂಗಂದಿ? ಆದ್ರೂ ಅಂತೂ ಅತಿಗೆಮ್ಮ ಅನ್ಕೊಂಡಂಗ ಆತಲ್ಲ, ಅವ್ರ ಅಣ್ಣನ ಜೊತೆನ ಮದುವೆ ಆಗಕತ್ತ. ಸೌಭಾಗ್ಯ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಏನ್ ನೀ ಅನ್ಕೊಂಡಂಗ ಆತ. ನಾ ಅನ್ಕೊಂಡಿದ್ದೆ ನಿನ್ನೆ ನಮ್ಮ ಅಣ್ಣಗೆ ತಗೋಬೇಕಂತೇಳಿ. ಅನ್ಕೊಂಡಿದ್ದಕ್ಕೆ ಆ ಮದ್ವೆ ಮುರಿದ ತಕ್ಷಣ ಇವ್ರ ಕಡೆ ಇದನ್ನ ಕೇಳಿರೋದು ನೀವು. ನಾ ಕೇಳೀನಿ ನಿಮ್ಮ ಅಣ್ಣ ಇಲ್ಲೇ ಅದನ್ನ ಕೇಳ. ನಮ್ಮ ಅಣ್ಣಗೆ ಈಕಿನ ತಗೊಂಡ್ ಮದ್ವೆ ಮಾಡೋದು ಅಂದ್ಬಿಟ್ಲೆ ನಾ ಬೇಡ ಅಂತೇಳಿ ಅಂದಾನಿ. ಆದ್ರೂ ಇವ್ರೆ ಅತ್ತಿ ಮಾವ ಅಪ್ಪ ಅವ್ವ ಅಂತೇಳಿ ಎಲ್ಲ ತೆಗೆದಿದ್ದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನದೇನಿ. ಒಬ್ಬ ತಂಗಿಯಾಗಿ ಯಾ ಅಣ್ಣಗೂ ಮಾಡಬಾರ್ದಂತ ಮೋಸ ಮಾಡಾಕತ್ತೇನೆ ನಾನು. ನಮ್ಮ ಅಣ್ಣನ ಇದ್ರಿಗೆ ನೀನು ವಿಚಾರ ಮುಚ್ಚಿಟ್ಟು ಮದುವೆ ಮಾಡ್ಬೇಕಂತ ತಯಾರಾಗೇನಿ ನಾನು, ಗೊತ್ತೈತಿ? ನನ್ನ ಬಗ್ಗೆ, ನನ್ನ ಮಂತ್ಯಾನ ಬಗ್ಗೆ ಮಾತಾಡಿದ್ರೆ ಹುಷಾರಿರು ನೀನು. ನಿನಗೆ ಅತಿಗೆಮ್ಮ ಅಂತ ಕರಿಬೇಕನ್ನೋ ಉದ್ದೇಶ ನನಗೂ ಇಲ್ಲ. ನಿನ್ನ ಆ ಮನೆಗೆ ತಗೋಬೇಕನ್ನೋ ಮದ್ದು ಉದ್ದೇಶ ಅಂತೂ ನಂಗೆ ಇಲ್ಲೇ ಇಲ್ಲ. ಏನು ಈಗೂ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಡುಗಡೆ ಮಾಡ್ಕೋಬಹುದು. ಅರ್ಥಾತ? ಆಕಿಗೆ ಇಷ್ಟ ಇಲ್ಲ, ಆದ್ರೂ ಮಾಡ್ಕೊಳಕ್ ತಯಾರಾಗಳ. ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಮನೆಗೆ ನಾನೇ ಕಣ್ಣ ಸೊಸಿಯಾಗಿ ಹೋಗ್ಬೇಕು. ಆಮೇಲೆ ನಾಳೆ ಅಣಗ್ಸಕ್ಕ ಅಣಗಿಸ್ತಾಳೋ ಬಿಡ್ತಾಳೋ ಆಕೆ ಅಂತದೆಲ್ಲ ಮಾಡಂಗಿಲ್ಲ. ನೀ ತಲೆ ಕೆಡಿಸ್ಕೋಬೇಡ, ಹ್ಞೂ ಅನ್ನಷ್ಟೇ. ನಾಳೆ ಬರ್ತಾರವ್ರು, ನೀವು ಒಪ್ಕೋ. ಪಟ ಮದ್ವಿ ಮಾಡಿ ಮುಗ್ಸನಂತ. ಅದೇ ಹೊರಗೆ ಹಾಕ್ಬೇಕಂತ ಕಾಯ್ತಾ ಅದೀರಿ. ಮಾಡ್ರಿ, ಅದು ಏನು ಮಾಡ್ತಿರೋ ಮಾಡ್ರಿ. ಬೇರೆ ಹುಡುಕ್ತೇನೆ ಅಂದಿದ್ರಿ, ಈಗ ನೋಡಿದ್ರೆ ಅಕ್ಕಿ ಅಣ್ಣಗ ಮಾಡ್ಕೊ ಅನ್ನಕತ್ತಿ. ಒಟ್ಟ ನನ್ನ ಇಷ್ಟಕ್ಕಿಲ್ಲಿ ಯಾವುದು ಬೆಲೆ ಇಲ್ಲ. ಬೇಜಾರು ಮಾಡ್ಕೋಬೇಡವ.
ಎಲ್ಲಿ ಇನ್ನೊಂದು ವರ ಹುಡುಕುವಷ್ಟು ಟೈಮ್ ಇಲ್ಲ, ಅರ್ಥ ಮಾಡ್ಕೊ. ದಿನಕ್ಕೆ ದಿನ ಹೊಸ ಹೊಸ ಸುದ್ದಿ ಅಪ್ಪ ಅವನ್ ಕಿವಿಗೆ ಬೀಳಾಕತ್ತಾವು. ನಿನ್ ಲಗ್ನ ಅಂತಂದ್ರೆ ಎಲ್ಲ ಮುಚ್ಚಿ ಹೋಗ್ಬಿಡ್ತತಿ. ಅದಕ್ಕೆ ಆಯ್ತು, ಏನು ಮಾಡ್ತೀಯ ಮಾಡು. ಹೆಂಡತಿ ಮಾತು ಕೇಳಿ ಕುಳಿಯಾಕತ್ತೀನಿ ನೀನು ಮಾಡೋದು ಏನು ಮಾಡ್ತೀಯ ಮಾಡು. ಆದ್ರೆ ಒಂದ್ ವಿಚಾರ, ನೀ ಬೇಕಾದನ್ನ ನನಗೇನು ಬೇಜಾರಿಲ್ಲ. ನನಗೆ ನಮ್ಮ ಅಪ್ಪ ನಮ್ಮನ ಮುಖ್ಯ ಈಗ. ಅದಕ್ಕೆ ಅವ್ರನ್ನ ಉಳಿಸ್ಕೊಡಂತ ನಾನು ನಿನ್ನ ಕಾಲಿಗೆ ಬಿದ್ದಿದ್ದಷ್ಟೇ. ಏನು ತೋರಿಸ್ತಲ್ಲಿ ಮದುವೆ ಮಾಡ್ಕೊಂಡು ಚಂದಾಗಿರ್ತಿ. ಇಲ್ಲಿ ನೋಡು, ಇವತ್ತು ಅವ್ರು ಬಂದು ಅಷ್ಟು ಬಾಯ್ ಮಾಡಿದ್ಲು. ಎದಕ್ಕೆ ಬಾಯ್ ಮಾಡಿದ್ಲು ಹೇಳಕ್ಕೆ? ಬೇಕಂತ ಬಾಯ್ ಮಾಡ್ಯಾಳ. ಎಲ್ಲಾರಿದ್ರಿಗೂ ನಿಂದು ಚಂದ್ರಂದು ನಡಕ ಆಗಿರೋ ವಿಚಾರಗಳು ಗೊತ್ತಾಗ್ಲಿ ಅಂತ ಬಾಯ್ ಮಾಡಿಗಳ. ಅವ ಹೊಟ್ಟಿಗೆ ಅನ್ನ ತಿನ್ನೋವಾಗಿದ್ರ, ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ದೇವನ ಆಗಿದ್ರ ಅವ ಅವ್ರವು ನೀಲ್ ಕಳಿಸ್ತಿದ್ದಿಲ್ಲ, ಬಾಯ್ ಮಾಡಕ್ ಹಸ್ತಿದ್ದಿಲ್ಲ. ಯಾಕ? ಅವ ಹೊಡೆದಾನ ನನ್ನ ಸಿದ್ಧ ಅಂತ ಹೇಳಲಿಲ್ಲ ಅಂದ್ರೆ ಅವ್ರೋಗಿ ಏನ್ ಗೊತ್ತಾಕಿತ್ತ? ಅವ ಹೇಳಿದ್ದಕ್ಕಲ್ಲ ಅವ್ರು ಬಂದಿದ್ದಿಲ್ಲ. ಅವಂಗ ಸ್ವಲ್ಪರ ನಿನ್ನ ಮರ್ಯಾದೆ ಹೋಗ್ತೈತೆ ಅನ್ನೋದು ಯೋಚನೆನೇ ಇಲ್ಲ. ಅಂತವಾಗ ನೀನ ಪ್ರೀತಿ ಮಾಡ್ತೇನಂತಿ. ಏನು ಅವರು ಬಂದು ಬಾಯ್ ಮಾಡಿದ್ಲ? ಅಂದ್ರೆ ನಿನಗೆ ಈ ವಿಚಾರನೇ ಗೊತ್ತಿಲ್ಲನ? ಏನ್ ಹೇಳ್ಬೇಕು ಇದಕ್ಕ? ಆಗಲೇ ಅವ್ವ ಅಣಿ ಹಾಕ್ ನಾನು ತಲೆ ಮ್ಯಾಗ ಅಂದ್ಲಲ್ಲ, ಅದಕ್ಕೆ 2 ನಿಮಿಷ ಮುಂಚೆ ಅವ್ರವ್ ಬಂದು ಹೋದ್ಲು. ಬಾಯ್ ಮಾಡಿ ಹೋದ್ಲು. ಜಳಕಕ್ಕೆ ಹೋಗಿದ್ದೀನಿ, ಹೊರಗೆ ಬರತ್ಲಿ ಸುದ್ದಿ ಎತ್ತದ. ನಿನಗೆ ಯಾವ್ದು ಪೂರ ಗೊತ್ತಿಲ್ದ ಶಾಂತಾನ ಅವ್ರ ಅಣ್ಣಗ್ ಮದಿ ಮಾಡ್ಕೊ ಅಂದ್ಲ ಅಂತ ತಿಳ್ಕೊಂಬಿಟ್ಟಿ ನೀನು. ಹೌದಾ? ಅಯ್ಯೋ ದೇವ್ರೆ, ಯಾರ್ಯಾರಿದ್ರಣ ಅಲ್ಲೇ? ಊರಾನವ್ರು ಇದ್ದಿಬ್ರು ಹೆಂಗಸ್ರು, ಪ್ರೇಮವಾರ ಕಲವಕಾರ ಆತಲ್ಲ. ಪೇಪರ್ನೇ ಹಾಕ್ಸೋದೇನ್ ಬೇಡ, ಅವ್ರಿಬ್ರೇ ಊರ್ ತುಂಬಾ ಸುದ್ದಿ ಮುಟ್ಟಿಸ್ತಾರ. ಇನ್ನು ಪೇಪರ್ನೇ ಹಾಕ್ಸಿದ್ರು ಒಬ್ರು ಓದ್ತಾರ, ಒಬ್ರು ಓದುದಿಲ್ಲ. ಏನು ಇದ್ದಂತ ಅಷ್ಟ ತರ್ಸಿರ್ತಾರ. ಇವ್ರು ಹಂಗೇನಿಲ್ಲ, ಎಲ್ಲರಿಗೂ ಸುದ್ದಿ ಮುಟ್ಟಿಸ್ತಾರ. ಹಿಂಗಿರುವಾಗ ನೀನು ಎಂತಿ ಮಾತು ಕೇಳತ್ ಕುಣಿತಿ ಅಂತ ನನಗಂತಿ. ಹಿಂಗೈತಿ ವಾತಾವರಣ. ಅದಕ್ಕೆ ಮದ್ವಿ ಮಾಡ್ಕೊಂತ ಹೇಳ್ತಾ ಇರೋದು. ಅವ ಸರಿ ಇಲ್ಲ, ಬಾಳ ಲುಚ್ಚಾದನವ. ಏನ ರೊಕ್ಕಕ್ಕೆ ಕಂಡು ಬಿದ್ದಾನವ. ರೊಕ್ಕ ನನ್ನಂತೇಳಿ ಕೇಳ್ಯಾನ, ವರದಕ್ಷಿಣೆ ಇಷ್ಟು ಬೇಕಂತೇಳಿ. ನೀ ಕೇಳಿದಾಗ ಇಲ್ಲ ಅಂತ ಹೇಳ್ಯಾನ. ಅವ ಬಾಳ ಥರ್ಡ್ ಕ್ಲಾಸ್ ಅದನವ. ಸರಿ ಆಯ್ತಣ್ಣ, ನೀ ಹೆಂಗ್ ಹೇಳ್ತೀಯ ಹಂಗ. ನಾಳೆ ಬರ್ತಾರ, ಮದ್ವಿ ಮಾಡ್ಕೊ. ಆಮೇಲೆ ಇನ್ನೊಂದು, ಮದ್ವಿ ಮಾಡ್ಕೊಂಡ್ಮ್ಯಾಗೂ ಹೇಳಕತ್ತೀನಿ, ಒಂದ್ಸಲ ತಾಳಿ ಕಟ್ಟಿನ ಮುಗಿತು. ಗಂಡನ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ಶಿಟ್ ಮಾಡೋದು, ಕಂಡ್ರ ಸೇರ್ಲಂಗ್ ಮಾಡೋದು, ಮಂತ್ಯಾಂದಾಗ ಹೊಂದಾಣಿಕೆ ಇಲ್ದಂಗ ಆಗುದು, ಇವೆಲ್ಲ ಮಾಡ್ಬೇಡ. ಆಯ್ತಣ್ಣ.